ಗುಡ್ ಆಫ್ಟರ್ನೂನ್. ಕೂತ್ಕೊಳ್ಳಿ ಮಕ್ಕಳೇ. ನೀವು ದಿನಾಲೂ ಏನು ಮಾಡ್ತೀರಿ? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡ್ತೀರಿ, ಹೌದಲ್ಲ? ಆದರೆ ವ್ಯವಕಲನ ಮಾಡುವಾಗ ಸಾಮಾನ್ಯವಾಗಿ ಸರಿ ಮಾಡ್ತೀರಿ, ಆದರೂ ಕೂಡ ಏನು ಮಾಡ್ತೀರಿ? ದಶಕ ಸಹಿತ ಸಂಕಲನ ಮಾಡುವಾಗ ಏನು ಮಾಡ್ತೀರಿ? ತಪ್ಪುಗಳನ್ನು ಮಾಡ್ತೀರಿ. ಸಣ್ಣ ಪುಟ್ಟ ತಪ್ಪಾಗ್ತಾ ಇರುತ್ತೆ. ಮೇಲ್ಗಡೆ 0 ಇದೆ, ಅದರಿಂದ ಕಳೀತಾ ಇರುವಾಗ ಏನು ಮಾಡ್ತೀರಿ? ಕೆಳಗಡೆ ದೊಡ್ಡ ಸಂಖ್ಯೆ ಇದ್ರೆ ಅದನ್ನೇ ಕಳೆದು ಏನು ಮಾಡ್ತೀರಿ? ಕೆಳಗಡೆ ಬರೀತಾ ಇದ್ರಿ. ಈ ರೀತಿ ತಪ್ಪುಗಳನ್ನು ಮಾಡ್ತಾ ಇದ್ರಿ. ಹಾಗಾಗಿ ದಶಕ ಸಹಿತ ವ್ಯವಕಲನ ಮಾಡುವಾಗ ನಿಮ್ಮಲ್ಲಿ ಕೆಲವೊಬ್ರು ಏನು ಮಾಡ್ತೀರಿ? ತಪ್ಪುಗಳನ್ನು ಮಾಡ್ತೀರಿ. ಈ ತಪ್ಪುಗಳನ್ನು ನಾವು ಮತ್ತೆ ಮಾಡಬಾರ್ದು, ಹೌದಲ್ಲ? ಹಾಗಾಗಿ ಇವತ್ತೆಲ್ಲ ನಾವೇನು ಮಾಡೋಣ? ಆಟ ಆಡಿ ಆಟದ ಮೂಲಕ ಏನೂ ತಪ್ಪಾಗದಂಗೆ ದಶಕ ಸಹಿತ ವ್ಯವಕಲನ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ, ಆಯ್ತಾ? ಎಲ್ರಿಗೂ ಆಟ ಅಂದ್ರೆ ಇಷ್ಟ ಅಲ್ಲೇನಾ ದೀಪಕ? ಈಗ ನೋಡಿ, ಇಲ್ಲಿ ಡೈಸ್ ತಂದಿದ್ದೀನಿ, ಕಾಣ್ತಾ ಉಂಟಾ? ಈ ಡೈಸನ್ನ ಹಾಕಿ ನಾವೇನು ಮಾಡ್ತೀವಿ? ಸಂಖ್ಯೆಗಳನ್ನು ಮೊದಲು ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಅಬಾಕಸ್ ಇದೆ. ಈ ಅಬಾಕಸನ್ನು ನೋಡಿದ್ರಿ ನೀವು, ಹೌದಲ್ಲ? ಈಗ ನಾನೇನು ಮಾಡ್ತೇನೆ, ಇಲ್ಲಿ 4 ಅಂಕಿ ಒಂದು ಸಂಖ್ಯೆ ಮಾಡ್ಬೇಕು. ನಾವು 4 ಡೈಸ್ ಇದೆ ನನ್ನ ಹತ್ರ, ಕಾಣ್ತಾ ಉಂಟಾ? ಈ ಡೈಸನ್ನು ಯಾರಾದ್ರೂ ಒಬ್ರು ಏನು ಮಾಡಬೇಕು? ಹಾಕ್ಬೇಕು, ಹೀಗೆ ಒಗಿಬೇಕು. ಹೋದ ತಕ್ಷಣ ಏನಾಗುತ್ತೆ? ಅದು ಬೀಳ್ತದೆ. ಬಿದ್ದಾಗ ಅದನ್ನು ಏನು ಮಾಡಬೇಕು? ಜೋಡಿಸ್ಬೇಕು. ಒಂದು ಸಂಖ್ಯೆ ಆಗ್ತದೆ, 4 ಅಂಕಿ ಒಂದು ಸಂಖ್ಯೆ ಆಗ್ತದೆ. ಸಂಖ್ಯೆ ಆದಮೇಲೆ ನನಗೆ ಅದನ್ನು ಓದಿ ಹೇಳಬೇಕು, ಆಯಿತಾ? ಮೊದಲು ಅದನ್ನು ಮಾಡೋಣ, ಆಯಿತಾ? ಈಗ ಆದರ್ಶ ಏನು ಮಾಡ್ತಾನೆ? ಈ ಡೈಸನ್ನು ಇಲ್ಲಿ ಹಾಕ್ತಾನೆ. ಹಾಕು, ಹಾಕಿದ ನೋಡಿ. ಈಗ ಈ ಒಂದು ಸಂಖ್ಯೆಯನ್ನು ಜೋಡಿಸ್ಬೇಕು. ನೀವು ಜೋಡಿಸು, ಹೀಗೆ ಒಂದೊಂದೇ ಅಂಕಿಯನ್ನು ಜೋಡಿಸ್ಬೇಕು. ಜೋಡಿಸು. ಹಾಂ, 8 ಜೋಡಿಸಿದ್ದಾರೆ. 8 ಆದಮೇಲೆ 5. ಈಗ ಒಂದು ಸಂಖ್ಯೆ ಆಯಿತು, ಕಾಣ್ತಾ ಉಂಟು ನಿಮ್ಗೆಲ್ರಿಗೂ? ಈ ಸಂಖ್ಯೆ ಕಾಣ್ತಾ ಉಂಟಲ್ಲ? ವರ್ಷದ ಇದನ್ನು ಓದಿ ನೋಡೋಣ. ಎಷ್ಟಿದು? 8544. ಗುಡ್. ಎಷ್ಟಿದು? 8544. ಇದರ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ, ಕಾಣ್ತಾ ಉಂಟಾ? ಹಾಗೆ 10 ಸ್ಥಾನದಲ್ಲಿ 4 ಇದೆ. 100 ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 1000 ಸ್ಥಾನದಲ್ಲಿ ಎಷ್ಟಿದೆ? 8 ಕಾಣುತ್ತಾ? ಈಗೇನು ಮಾಡೋಣ? ನಾವು ಅಬಾಕಸ್ನಲ್ಲಿ ಆ ಸಂಖ್ಯೆಗೆ ತಕ್ಕ ಹಾಗೆ ಮಣಿಗಳನ್ನು ಹಾಕಬೇಕು, ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಹಳದಿ ಬಣ್ಣ ಕಾಣಿಸ್ತಾ ಉಂಟಲ್ಲ ನಿಮಗೆ? ಈ ಹಳದಿ ಬಣ್ಣ ಬಿಡಿ ಸ್ಥಾನವನ್ನು ಹೇಳ್ತದೆ, ಗೊತ್ತಾಯ್ತಾ? ಸೂಚಿಸ್ತದೆ. ಈ ಬಿಡಿ ಸ್ಥಾನಕ್ಕೆ ಏನು ಮಾಡಬೇಕು? ಇಲ್ಲಿ ಹಳದಿ ಬಣ್ಣದ ಮಣಿಗಳಿದಾವಲ್ಲ, ಅದನ್ನೇ ಹಾಕಬೇಕು. ಇನ್ನು 10 ಸ್ಥಾನಕ್ಕೆ ನೀಲಿ, 100 ಸ್ಥಾನಕ್ಕೆ ಯಾವುದಿದೆ? ಹಸಿರು, 1000 ಸ್ಥಾನಕ್ಕೆ ಕೆಂಪು, ಆಯಿತಾ? ಈಗ ಮಣಿಗಳನ್ನು ಹಾಕೋಣ. ಈಗ ಬಿಡಿ ಸ್ಥಾನದಲ್ಲಿ ಎಷ್ಟು ಅಂತ ಇದೆ? ಇಲ್ಲಿ ನಾ ಸಂಖ್ಯೆ ಒಂದ್ಸಲ ಇಲ್ಲಿ ಬೋರ್ಡಲ್ಲಿ ಬರಿತೀನಿ. 8000 ಹೇಳಿ ಅದನ್ನು. 8544. 8544, ಆಯ್ತಾ? ಈಗ ಕಡಿಲಿಕ್ಕೆ ಮತ್ತೊಂದು ಸಂಖ್ಯೆ ಬೇಕು ನಮಗೆ. ಮೊದಲೇನು ಮಾಡೋಣ? ಈ ಸಂಖ್ಯೆಯನ್ನು ಏನು ಮಾಡೋಣ? ಇದರಲ್ಲಿ ಹಾಕೋಣ. ಯಾವುದರಲ್ಲಿ? ನಮ್ಮ ಅಬಾಕಸ್ ಅಥವಾ ಮಣಿಕಟ್ಟಲ್ಲಿ ಈ ಸಂಖ್ಯೆಯನ್ನು ಹಾಕೋಣ, ಆಯ್ತಾ? ಫಸ್ಟ್ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? ಈ ಸಂಖ್ಯೆಯಲ್ಲಿ 4 ಇದೆ. 4 ಬಿಡಿ ಮಣಿಗಳನ್ನು ಹಾಕಿ ನೋಡೋಣ. ಅದರಲ್ಲಿ ಇರೋದು ಹೇಳ್ತಾ ಹಾಕು. 1 2 3 4 4 ಬಿಡಿಗಳನ್ನು ಹಾಕ. ಈಗ 10 ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ. 4 ಇದ್ರೆ ಸ್ಥಾನದಲ್ಲಿ ಎಷ್ಟು? 4 ಮತ್ತು ಎಷ್ಟು? 40. 40 ಅಂದಾಗ ನಾವು ಎಷ್ಟು ಹೊತ್ತು ಹಾಕ್ಬೇಕಾಗಿದೆ? ಇದರಲ್ಲಿ 4 ಹತ್ತು ಹಾಕ್ಬೇಕು. ಅದು ಯಾರು ಹಾಕ್ತೀರಿ? ನೀನು ಹಾಕು. 4 ಹತ್ತುಗಳನ್ನು ಹಾಕು. ಹೇಳ್ತಾ 10 20 30 40. ಅರ್ಥ ಆಯ್ತಲ್ಲ? 40 ಹಾಕಿದಾಳೆ. ಈಗ 100 ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 5 ಇದ್ರೆ ಬೆಲೆ ಎಷ್ಟು? 500. ಎಷ್ಟು? 500. ಹಾಗಾಗಿ ಹಸಿರು ಬಣ್ಣದ್ದು 5 ಮಣಿಗಳನ್ನು ಹಾಕಬೇಕು, ಹೌದಲ್ಲ? 500 ಆಗ್ಬೇಕಲ್ಲ. ವರ್ಷನೇ ಹಾಕೋಣ ಅದನ್ನು. ಹೇಳ್ತಾ 100 200 300 400 500. ಸರಿನಾ? ಈಗ 1000 ಸ್ಥಾನ ನೋಡ್ರಿ. 1000 ಸ್ಥಾನದಲ್ಲಿ ಎಷ್ಟಿದೆ? 8 ಇದೆ. 8 ಇದ್ರೆ ಅದ್ರ ಬೆಲೆ ಎಷ್ಟು?
ಎಷ್ಟು? 8,000. ಎಷ್ಟು? 8,000. 8,000 ಆಗ್ಬೇಕಂದ್ರೆ ಎಷ್ಟು ಮನೆ ಹಾಕ್ಬೇಕು ಈಗ? 8 ಮನೆ ಹಾಕ್ಬೇಕು. ಹಾಕಿ ನೋಡೋಣ. 1,000, 2,000, 3,000, 4,000, 5,000, 6,000, 7,000, 8,000. ಈಗ ನಮ್ಮ ಸಂಖ್ಯೆ ರೆಡಿ ಆಯಿತು. ಮಣಿಕಟ್ಟಲ್ಲಿ ಹಾಕಿದ್ದೀವಿ. ಎಷ್ಟು? 8,544. ಈಗ ಮತ್ತೊಂದು ಸಂಖ್ಯೆ ಬೇಕು ಕಳೀಲಿಕ್ಕೆ, ಹೌದಲ್ಲ? ಮತ್ತೊಂದು ಸಂಖ್ಯೆ ಮಾಡೋಣ ಆಯ್ತಾ? ಈಗ ಯಾರು ಹಾಕ್ತೀರಿ ಡೈಸು? ಹಾಕಿದಾನ ಅವನು, ಜೋಡಿಸಿದಾನ. ಇದನ್ನು ಜೋಡಿಸಿ. ಜೋಡಿಸಿದ ನೋಡ್ರಿ. ಈ ಸಂಖ್ಯೆಯನ್ನು ಓದ್ರಿ. ಯಾರು ಓದ್ರಿ? ಅದಿತಿ ಓದಿದಾನ. 3,377. ಇದನ್ನಲ್ಲಿ ಬರೀತಾನೆ ಆಯ್ತಾ? 3,377 ಬರ್ದೆ. ಈಗ ಈ ಮೇಲ್ಗಡೆ ಇರೋ ಸಂಖ್ಯೆಯಿಂದ ಈ ಸಂಖ್ಯೆಯನ್ನು ನಾವೇನು ಮಾಡಬೇಕಾಗಿದೆ? ಕಳಿಬೇಕಾಗಿದೆ. ಈಗ ನಾವು ಮೊದಲನೇ ಸಂಖ್ಯೆಯನ್ನೇ ಆಲ್ರೆಡಿ ಏನು ಮಾಡಿದ್ದೇವೆ? ಈಗ ಮಣಿಕಟ್ಟಲ್ಲಿ ಜೋಡಿಸ್ಕೊಂಡಿದ್ದೇವೆ, ಹೌದಾ? 8,444 ಅಂತ ಜೋಡಿಸಿದ್ದೇವೆ. ಇದರಲ್ಲಿ ಮಾಡಿದ್ರೆ ತೆಗೆದ್ಬಿಟ್ರೆ ಆಯ್ತು, ಆಗೇನಾಗುತ್ತೆ ನಮಗೆ ಉತ್ತರ ಸಿಕ್ಬಿಡ್ತದೆ, ಹೌದಲ್ಲ? ಈಗ ಏನಿದೆ ಇಲ್ಲಿ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? ಎಷ್ಟಿದೆ ಲಕ್ಷ್ಮಿ? 4 ಇದೆ. ಇಲ್ಲಿ ಕಾಣ್ತಾ ಉಂಟಾ? 4 ಮಣಿ. 4 ಮಣಿಯಿಂದ ಎಷ್ಟು ಮಣಿ ಕಳಿಬೇಕಂತೆ? ನೀವು ಬಜೆವಾಗ ತಪ್ಪು ಮಾಡ್ತಿದ್ರಿ. ಕೆಲವೊಬ್ರು ಏನ್ ಮಾಡ್ತಿದ್ರಿ? 7ರಿಂದ 4 ಕಳೆದು ಇಲ್ಲಿ ಬರೀತಿದ್ರಿ. ತಪ್ಪದು. ಇದರಿಂದ ಇದನ್ನು ಕಳಿಬೇಕು, ಹೌದಲ್ಲ? ಹಾಗಾಗಿ 4ರಿಂದ 7 ಕಳಿಲಿಕ್ಕೆ ಆಗ್ತದೇನಾ? ಆಗುದಿಲ್ಲ, ಯಾಕಂದ್ರೆ ಚಿಕ್ಕದಲ್ವಾ? ಹಾಗಾಗಿ ಏನ್ ಮಾಡ್ಬೇಕು? ಈಗ ನಾವು ಈ ಕಡೆಯಿಂದ 1 10 ಈ ಕಡೆ ತಗೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಉಂಟಾ? ಇಲ್ಲಿ ಎಷ್ಟು ಹತ್ತಿದೆ? ಈಗ 4 ಹತ್ತಿದೆ, ಕಾಣ್ತಾ ಉಂಟಾ? 4 10ರಲ್ಲಿ 1 10 ಏನ್ ಮಾಡ್ತೇನೆ? ಈ ಕಡೆ ತಗೊಳ್ತೇನೆ. ಈಗ ಹಾಕೋದು ಸರಿನಾ? ಇದು ತಪ್ಪಿದು. ಇದು ಯಾರ ಸ್ಥಾನ? ಇದು ಬಿಡಿ ಸ್ಥಾನ, ಹೌದಲ್ಲ? ಇಲ್ಲಿ 10 ಸ್ಥಾನ ಹಾಕೋಂಗಿಲ್ಲ. ಹಾಗಾಗಿ ಏನ್ ಮಾಡ್ಬೇಕು? ಇದನ್ನು ತಕೊಂಡು ಚಿಲ್ಲರೆ ಮಾಡಿಸ್ಕೊಳ. ಈಗ ಆದರ್ಶನ ಹತ್ರ ಹೋಗ್ತೇನೆ ನಾನು. 10 ರೂಪಾಯಿ ಚಿಲ್ಲರೆ ಕೊಡು ಹೇಳಿ. ಅವ್ನು ಎಷ್ಟು ಕೊಡ್ಬೇಕು? ಈಗ ನನಗೆ ಇದು ಎಷ್ಟು ಬಿಡಿ ಕೊಡ್ಬೇಕು? 10 ಬಿಡಿ ಕೊಡ್ಬೇಕು. ಕೊಡು, ಎಣಿಸ್ಕೊಡಿ ಬೇಗ ಬೇಗ. 5, 6, 10 ಬಿಡಿಗಳನ್ನ ಎಣಿಸ್ಕೊಟ್ಟ ಅವನಿಗೆ. ಕೊಟ್ಟೆ ನಾನು ಅದನ್ನ ನೋಡಿ. 10, 20, 30, ಸಾರಿ 1 2 1 2 3 4 5 6 7 8 9 10 ಇದೆ, ಕಾಣ್ತಾ? ಈ 10 10ರ ಬದಲಿಗೆ 1 10ರ ಬದಲಿಗೆ ದಶಕ ತಗೊಳ್ಳೋದಾದ್ರೆ ಏನು? 10 ತಗೊಳ್ಳೋದು ಹೇಳಿ. 10 ತಗೊಳ್ತೀವಿ. ಇಲ್ಲಿ ಹಾಕ್ಬೇಕು. ಈಗ ಇಲ್ಲಿ ನೋಡಿ ಹಾಕ್ತೇನೆ. 10 1 2 3 4 5 6 7 8 9 10 ಹಾಕಿದ್ದೇನೆ ನೋಡಿ, ಆಯ್ತಾ? ನೋಡಿ ಎಷ್ಟಿದೆ ಉದ್ದ ಆಯ್ತು. ಮೊದಲು ಎಷ್ಟಿತ್ತು? ಅಲ್ಲಿ 4 ಇತ್ತು. ಈಗ ಎಷ್ಟು ತಗೊಂಡ್ರಿ? 10 ತಗೊಂಡ್ರಿ. ಎಷ್ಟಾಯ್ತು ಈಗ? ಒಟ್ಟು ಎಷ್ಟಾಯ್ತು? 10 4 ಎಷ್ಟಾಯ್ತು? 14 ಆಯ್ತು. ಬಿಡಿಯಲ್ಲಿ 14 ಆಯ್ತು. 14 ಬಿಡಿಯಲ್ಲಿ ಎಷ್ಟು ಬಿಡಿ ಕಳಿಬೇಕಂತೆ? 7 ಬಿಡಿ ಕಳಿಬೇಕಂತೆ. ಈಗ 7 ಬಿಡಿ ಕಳಿಬೇಕಂದ್ರೆ 7 ತೆಗೆದಿರ್ಬೇಕು ನೀವು. ಒಂದೊಂದೇ ಎಡ್ಸಿಡ್ ನೋಡ. 7 ಮಣಿ ತೆಗೆದು ಕಳಿಯೋದಂದ್ರೆ ಏನು? ಅಲ್ಲಿಂದ ತೆಗೆಯೋದಂತ ಆ ಸ್ಥಾನದಿಂದ ತೆಗೆದು. 1 ಬೇಗ 2 3 4 7 ಆಯ್ತಾ? ನೋಡು ಎಷ್ಟಾಯ್ತು? 7 ಆಯ್ತು. 7 ತೆಗೆದಿದ್ದಾನೆ ಅವನು, ಆಯ್ತಾ? ಎಷ್ಟು ಉಳಿತು ಇಲ್ಲಿಗ? ಎಷ್ಟು ಉಳಿತು ನೋಡ್ರಿ? 1 2 3 4 5 6 7 ಉಳಿತು. ಎಷ್ಟು ಉಳಿತು? 7 ಉಳಿತು. ಅಂದ್ರೆ ಈ ಕಡೆ 10 ತಗೊಂಡ 14 ಆಗಿತ್ತು. 14ರಲ್ಲಿ 7 ಎಷ್ಟು ಉಳಿತದೆ? 7 ಉಳಿತು. ಈಗ ಈ ಕಡೆ ಒಂದು 10 ತಗೊಂಡಿದ್ದಾನೆ. ಹಾಗಾಗಿ ಎಷ್ಟು ಉಳಿತದೆ ಇಲ್ಲಿ? ನೀವು ಎಷ್ಟು ಉಳಿತು ಅಂತ ನೆನ್ಪು ಮಾಡ್ತೀರಾ? ಹೌದೆಲ್ಲ ಮಾಡುವಾಗ ಲೆಕ್ಕವನ್ನ. ಎಷ್ಟು ಉಳಿತದೆ ಇಲ್ಲಿ? 3 ಉಳಿತದೆ. ಈ 3ರಲ್ಲಿ ಎಷ್ಟು ಕಳಿಬೇಕು? 7 ಕಳಿಬೇಕು. 3ರಲ್ಲಿ 7 ಕಳಿಲಿಕ್ಕೆ ಆಗತ್ತಾ? ಆಗುದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೇವೆ? 100 ಈ ಕಡೆ ತಗೊಳ್ತೇವೆ. 10 ತಗೊಳ್ಳೋದಲ್ಲ, ಅದು ಎಷ್ಟು 100? 100 ತಗೊಳ್ಬೇಕು. ಈಗ ಈ ಕಡೆ ಎಷ್ಟು ತಗೊಳ್ಬೇಕು? 100.
ಈ 100 ಇಲ್ಲಿ ಹಾಕೋಂಗಿಲ್ಲ ಹತ್ತರ ಸ್ಥಾನಕ್ಕೆ. ಅದ್ರ ಬದಲಿಗೆ ಏನ್ ಮಾಡ್ಬೇಕೀಗ 100 ಬದಲಿಗೆ ಚಿಲ್ಲರೆ ಮಾಡಿಸ್ಕೊಳ್ಬೇಕು. ಎಷ್ಟು 10 ರೂಪಾಯಿದು 10 ಕೊಡು ಅಂತ ಹೇಳ್ಬೇಕು. ಹೌದಾ 10 ಕೊಡು ಅಂತ ಹೇಳಿ. ಅಂದ್ರೆ 100 ಅಂದ್ರೆ ಎಷ್ಟು 10 10 ನೋಡಿ. ಇದನ್ನ ಇಲ್ಲಿ ಇಟ್ಟು ಎಷ್ಟು ತಗೊಳ್ಬೇಕೀಗ 10 ತಗೊಳ್ಬೇಕು ನೋಡಿ. 1 2 3 4 5 6 7 8 9 10 ತಗೊಂಡೆ. ಇದನ್ನ ಇಲ್ಲಿ ಹಾಕ್ಬೇಕು ನೋಡಿ. ಇಲ್ಲಿ 10 ಹೊತ್ತುಗಳನ್ನ ಹಾಕಿ 30 40 50 60 70 80 90 90 ಆಯ್ತಾ? ಮೊದಲು 3 ಇತ್ತಲ್ವಾ? 3 10 20 30 40 50 60 70 80 90 100 10 ಹಾಕಿದೆ ನೋಡಿ. 10 ಹೊತ್ತುಗಳನ್ನ ಹಾಕಿದೆ ಅಂದ್ರೆ 100 ಆಯ್ತು. ಹೌದಾ? ಈಗ ಅದ್ರಲ್ಲಿ ಎಷ್ಟನ್ನು ಕಳಿಬೇಕು? ಈಗ 7 ಅನ್ನು ಕಳಿಬೇಕು. 7 ಅನ್ನು ತಕ್ಕೊಂಡು ನೋಡೋಣ. ಇದರಲ್ಲಿ 7 ಅನ್ನು ತಕ್ಕೊಂಡು 1 ಅದ 7 ಅಂದ್ರೆ ಎಷ್ಟು 70 ತೆಗೆದಂಗೆ. ಹೌದಲ್ಲ? 10 20 ಎಷ್ಟು ತೆಗೆದೆ? 40 50 ಆಯ್ತಾ? 70 ಅನ್ನು ತಕೊಂಡ್ರು ಅವಳು. ಆಯ್ತು, ಅಲ್ಲಿಗೆ ಈ ಒಂದು 10 ಸ್ಥಾನದ ಮುಗಿತು. ಈಗ 100 ಸ್ಥಾನದಲ್ಲಿ ಎಷ್ಟಿದೆ? ಅಲ್ಲಿ 5 ಇಲ್ಲ. ಎಷ್ಟು ಉಳ್ಕೊಂಡಿದೆ? ಇಲ್ಲಿ 4 ಉಳ್ಕೊಂಡಿದೆ. ಈ ಕಡೆ ಒಂದು ತಗೊಂಡಿದ್ರಲ್ವಾ? 100 ಅನ್ನು ತಗೊಂಡಿದ್ದೀವಿ ಈ ಕಡೆ. ಹಾಗಾಗಿ ಎಷ್ಟು 100 ಉಳ್ಕೊಂಡಿದೆ? 400 ಉಳ್ಕೊಂಡಿದೆ. ಆ 400 ಎಷ್ಟು 100 ಕಳಿಬೇಕಂತೆ? 300. 300 ಅಂತ ತೆಗಿ ನೋಡೋಣ. ನನ್ನ 3 ಮಡಿಗಳನ್ನು ತೆಗಿಬೇಕು. 300 ಅಂತ 3 ಮಡಿ ಇಲ್ಲಿ ಇಟ್ಬಿಡ್ರಿ. 300 ತೆಗೆದವಳು. ಈಗ ಲಾಸ್ಟ್ ಯಾವುದು? 1000 ಸ್ಥಾನ. 1000 ಸ್ಥಾನದಲ್ಲಿ ಎಷ್ಟಿದೆ? ಈಗ 8000 ಇದೆ. ಎಷ್ಟು ಸಾವಿರ ಇದೆ? 8000 ಎಷ್ಟು ಸಾವಿರ ಕಳಿಬೇಕು? 3000 ಅಂದ್ರೆ 3 ಮಣಿಗಳನ್ನು ತೆಗಿಬೇಕು. 3 ಮಣಿ ತೆಗಿ. 1000 2000 3000 ಆಯ್ತಾ? 3000 ಆಯ್ತಾ? ಈಗ ನಮ್ಮ ಉತ್ತರ ಏನಾಯ್ತು? ಇಲ್ಲಿ ಬಂದಿರ್ತದೆ ನೋಡಿ. ಈ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 7 ಇದೆ. 10 ಸ್ಥಾನದಲ್ಲಿ ಎಷ್ಟಿದೆ? 1 2 3 4 5 6 ಇದೆ. ಹೌದಾ? ಇಲ್ಲಿ 6 ಅಂತ ಹೇಳಿದ್ರು. ಇಲ್ಲೆಷ್ಟಿದೆ? 1 ಇದೆ. ಇಲ್ಲೆಷ್ಟಿದೆ? 5 ಇದೆ. ಉತ್ತರ ಬಂತೆ. ಎಷ್ಟು ಓದ್ರಿ ಇದನ್ನ? 5167. 5167. ಈ ರೀತಿ ಏನ್ ಮಾಡ್ಬೇಕು? ಆಟ ಆಡ್ತಾ ಆಡ್ತಾ ನೀವೇನ್ ಮಾಡ್ಬೇಕು? ಸಂಖ್ಯೆಗಳನ್ನ ನೀವೇ ಮಾಡ್ಕೊಳ್ಬೇಕು. ಮತ್ತೆ ಅದನ್ನ ಏನ್ ಮಾಡ್ಬೇಕು? ಮತ್ತೊಂದು ಸಂಖ್ಯೆಯನ್ನು ಬರ್ಕೊಂಡು ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಏನ್ ಮಾಡ್ಬೇಕು? ಕಳಿಬೇಕು. ನೀವೆಲ್ಲ ಈ ಆಟ ಮುಂದುವರಿಸ್ತಿರಲ್ಲ. ಈಗ ಆಟ ಒಬ್ರು ಏನ್ ಮಾಡ್ಬೇಕು? ಇಬ್ರು ಆಟ ಆಡ್ಬೇಕು. ಇನ್ನಿಬ್ರು ಏನ್ ಮಾಡ್ಬೇಕು? ಒಬ್ರೇ ಇಲ್ಲಿ ಸಂಖ್ಯೆಗಳನ್ನು ಬರೀಬೇಕು. ಈ ರೀತಿ ಮಾಡಿ 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 ಏನ್ ಮಾಡ್ಬೇಕು? ನೀವು ಈ ದಶಕ ಸಹಿತ ವ್ಯವಕಲನವನ್ನು ಕಲ್ತ್ಕೊಳ್ಬೇಕು. ಅಡಿಲ್ವಾ? ಆಡ್ತಿರಲ್ಲ? ಈಗ ಆಡ್ತಾ ಇದ್ರಿ ಆಯ್ತಾ? ನಾವು ಮತ್ತೆ ಮುಂದೆ ಈ ಪಾಠ ಮುಂದುವರ್ಸೋಣ. ಅಂದ್ರೆ ಈ ಆಟ ಎಲ್ಲ